ಹೈ. ಆ, ಇತ್ತು ಅಂದರೆ ಪಾಸಿಬಿಲಿಟಿ. ಹಾಂ ನೋಡಿ, ಈಗ ನಾವು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀವಿ? ಸೂಪರ್ ಸೂಪರ್ ಮಾರ್ಕೆಟ್ ಬಗ್ಗೆ ಮಾರ್ಕೆಟ್. ಮಾತಾಡ್ತಿದ್ವಿ. ದೆಕಿಮಾಸ್ ಅಂದರೆ ಬರುತ್ತೆ ಅಂತ ಅಂದಿದ್ದೆ, ಇದು ಬಂತು ಅಂತ. ಮಾರ್ಕೆಟ್ ಬಂತು ಅಂದರೆ ಅಲ್ಲಿ ಮಾರ್ಕೆಟ್ ಕಟ್ಟಲಾಯಿತು ಅಂತ. ಅದರ ಅರ್ಥ ಇನ್ನೊಂದು ಅರ್ಥ ಇದು ಚಿತ್ರ ಸರ್. ಹಾಂ ಹಾಂ ಸರ್. ದೆಕಿಮಾಸ್ ಅಂದರೆ ಬರುತ್ತೆ ಅಂತ ನಾನು ಹೇಳಿದ್ದೆ. ದೆಕಿಮಾಸ್ ಅಂದರೆ ಬಂತು. ಇಲ್ಲಿ ಬಂತು ಅಂದರೆ ಏನೋ ನಾವು ಹಿಂಗೆ ಹೇಳ್ತೀವಲ್ಲ, ಅಲ್ಲಿ ಹೊಸದು ಮಾರ್ಕೆಟ್ ಬಂತು ಅಂತ, ಹೊಸ ಮಾರ್ಕೆಟ್ ಕಟ್ಟಿದ್ದಾರೆ ಅಂತೀವಲ್ಲ, ಹಾಂ ಸರ್. ಅದೇ ಅರ್ಥ ಇದು. ಸೊ ಎಂಥ ಮಾರ್ಕೆಟು? ದೊಡ್ಡ ಮಾರ್ಕೆಟು. ಎಲ್ಲಿ? ಸ್ಟೇಷನ್ ಮುಂದ್ಗಡೆ ದೊಡ್ಡ ಮಾರ್ಕೆಟ್ ಬಂತು ಅಂದರೆ ಅರ್ಥ ಅಲ್ಲಿ ಹೊಸ ಮಾರ್ಕೆಟ್ ಕಟ್ಟಿದ್ದಾರೆ ಅಂತ. ಅದನ್ನು ಈ ರೀತಿ ಹೇಳ್ತಾರೆ ದೆಕಿಮಾಸ್ತ. ಎಕಿನೊಮಾಯೇನಿ ಓಕಿ ಸೂಪಾಗ ದೆಕಿಮಾಸ್ತ. ಸ್ಟೇಷನ್ ಮುಂದ್ಗಡೆ ದೊಡ್ಡ ಮಾರ್ಕೆಟು ಬಂತು, ಅಲ್ಲಿ ಕಟ್ಟಿದ್ದಾರೆ ಅಂತ ಅರ್ಥ. ಎಸ್, ಕನ್ನಡದಲ್ಲಿ ಹೆಂಗೆ ಹೇಳ್ತೀವೋ ಹಂಗೆ. ನಿಹೊಂಗೊನೋ ಶಿನ್ಬುನ್ಗ ಯೊಮೆಮಸ್ಕ. ಹಾಂ, ಜಪಾನಿನ ನ್ಯೂಸ್ ಪೇಪರ್ ಹಾಂ, ಓದಬಲ್ಲೆದ? ಹಾಂ. ಇಯೇ ಯೊಮೆಮಸೆ. ಹ್ಞೂ. ಇಲ್ಲ, ಓದೋದಕ್ಕೆ ಓದೋದಕ್ಕೆ ಬರಲ್ಲ, ಇಲ್ಲ ಓದಲಾರೆ. ಹಾಂ, ಯಾವ್ದಾರ ಓದಲಾರೆ. ಹಾಂ, ಅಂದರೆ ಐ ಕಾಂಟ್ ರೀಡ್. ಎಸ್. ಓಕೆ, ಇವರಿಗೆ ಜಾಪನೀಸ್. ಅಲ್ವಾ, ಇದು ಅರ್ಥ ಆಯ್ತಲ್ಲ? ಹಾಂ, ಅರ್ಥ ಆಯ್ತು. ಹಾಂ, ಗಾ ಯಾಕೆ ಬಂತು, ಎಸ್ ಅಂದ್ರೆ ಏನೋ ಅರ್ಥ ಆಯಿತು. ಯಾಕಂದರೆ ಯಾಕೆ ಓದಕ್ಕೆ ಬರಲ್ಲ ಅಂತೆ? ಮೇ ಬಿ ಯಾಕೆ ಇರ್ಬೋದು, ಕಾಂಜಿಲಿದಿಲ್ಲ ಅದಕ್ಕೆ. ನ್ಯೂಸ್ ಪೇಪರೆಲ್ಲ ಕಾಂಜಿಲಿ ಇರುತ್ತಲ್ವಾ, ಅದಕ್ಕೆ ಅವರು ಬರಲ್ಲ, ಓದಲ್ಲಾರೆ ಅಂತ ಹೇಳ್ತಿದ್ದಾರೆ. ಎನಿವೆ, ಸೆಕೆಂಡು ಸುಮನ್ ಸರ್. ತೋರಿನೋ ಕೊಯೆಗಾ ಕಿಕೋಯಮಸ್ನೆ ಎ ಮೋ ಅರುದಸ್ನೆ. ಹಾಂ, ಇದು ಪ್ರೊನೌನ್ಸ್ ಮಾಡಿದನ? ತೋರಿ ತೋರಿನೋ. ತೋರಿ ಅಲ್ಲ, ತೊರಿ. ಇಲ್ಲಿ ನೀವು ಹೇಳ್ದಂಗಾಯ್ತು. ತೋರಿನೋ ಕೊಯೆಗಾ ಕಿಕೋಯಮಸ್ನೆ. ಅರ್ಥ ತೊರಿನೋ ಕೊಯೆ. ತೋರಿದ ವಾಯ್ಸು ಕೇಳಿಸ್ತಾ ಇದೆನಾ? ಎಸ್, ಕೇಳ್ತಿದೆ ಅಲ್ವಾ? ಕೇಳ್ತಿದ್ದೆ. ಹಾಂ, ಕೇಳ್ತಿದೆ. ಏ ಮೋ ಅರುದೇರು, ಅದು ಗೊತ್ತಾಗಿಲ್ಲ ಸರ್. ಮೋ ಹರುದೆಸ್ನೆ. ಆಗಲೇ ಸ್ಪ್ರಿಂಗ್ ಅಲ್ವಾ ಅಂತ. ಅಂದರೆ ಕಾಲದ ಬಗ್ಗೆ ಮಾತಾಡ್ತಿದ್ದಾರೆ. ಸೀಸನ್ನು ಈಗ ಸೀಸನ್ ಆಗ್ತಿದ್ದಂಗೆ ಪಕ್ಷಿಗಳ ಚಿಲಿಪಿಲಿ ನಾದ ಕೇಳಿಬರುತ್ತೆ. ಸೊ ಇದು ತೊರಿನೋ ಕೊಯೆ, ಪಕ್ಷಿಯ ನಾದ ಏನಂತಾರೆ, ವಾಯ್ಸು, ಚಿಲಿಪಿಲಿ. ಅದು ಕೇಳಿಸ್ತಾ ಇದೆ ಅಲ್ವಾ? ಆಗಲೇ ಸ್ಪ್ರಿಂಗ್ ಅಲ್ವಾ, ಮೋ ಹರುದೆಸನೆ ಅಂತ ಹೇಳ್ತಾರೆ. ಎಸ್. ನೆಕ್ಸ್ಟ್ ಅನುಷಾ ಸರ್ ಇದ್ದೀರಾ? ಹಾಂ. ಹೋರಿಯೋಜೀವ ಇತ್ತು ದೆಕಿಮಸ್ತಕ. ಹಾಂ. ರೊಕ್ಕುಮನ್ ನಾನನೆನ್ನಿ ದೆಕಿಮಸ್ತ. ರೊಪ್ಯಾಕ್. ಹಾಂ, ರೊಪ್ಯಾಕು ನೀ ದೆಕಿಮಸ್ತ. ಅರ್ಥ ಹೋರಿಯೋಜಿ ಇತ್ತು ಯಾವಾಗ, ದೆಕಿಮಸ್ ಅಂದ್ರೆ ಬಂತು, ಬಟ್ ಈ ಸೆಂಟೆನ್ಸ್ ಅಲ್ಲಿ ಗೊತ್ತಾಗ್ತಿಲ್ಲ. ಅದೇ ಇದು ಯಾವಾಗ ಬಂತು ಅಂತ, ಅಂದರೆ ಯಾವಾಗ ಕಟ್ಟಲಾಯಿತು ಅಂತ. ಯಾವಾಗ ಬಿಲ್ಡ್ ಮಾಡಿ, ಯಾವಾಗ ಬಿಲ್ಡ್ ಮಾಡಿದ್ರು, ಯಾವಾಗ ಕಟ್ಟಿದ್ರು, ಅದು ಯಾವಾಗ ಬಂತು ಅಂತ. ಯಾವಾಗ? ಅದೇ 607ನೇ ವರ್ಷದಲ್ಲಿ ಬಂತು. ನೀವು ಯಾವ ಥರ ಹೇಳ್ತೀರಾ? ಯಾವ್ದಾರ ಹೊಸದು ಅಂಗಡಿ ಬಂತು ಅಂದರೆ, ಅಲ್ಲಿ ಹೊಸ ಅಂಗಡಿ ಕಟ್ಟಿದ್ದಾರೆ ಅಂತೀರೋ, ಯಾವ ಥರ ಹೇಳ್ತೀರಾ? ಹೊಸ ಏನದು ಪಿಯರ್, ಏನದು ಯಾವುದಪ್ಪ ಅದು, ಯಾವುದೋ ಐಸ್ ಕ್ರೀಮ್ ಇದೆಯಲ್ಲ, ಪೊಲಾರ್ ಬಿಯರ್. ನಮ್ಮನೆ ಪಕ್ಕ ಪೊಲಾರ್ ಬಿಯರ್ ಹೊಸ್ದಾಗಿ ಕಟ್ಟಿದ್ದಾರೆ, ಯಾವ ಥರ ಹೇಳ್ತೀನಿ ಕನ್ನಡದಲ್ಲಿ? ಅದು ಬಂತು ಅಂತೀರೋ?
ಎಲ್ಲ ಜಾಸ್ತಿ ಇಂಗ್ಲಿಷ್ ಎಲ್ಲ ಹೊಸ ಐಸ್ ಕ್ರೀಮ್ ಪಾರ್ಲರ್ ಓಪನ್ ಆಗಿದ್ದಾರೆ. ಓಪನ್ ಆಗಿ ಕರೆಕ್ಟ್ ಓಪನ್ ಆಗಿದೆ ಅಂತೀವಲ್ವಾ? ಕರೆಕ್ಟ್ ಕರೆಕ್ಟ್ ಹೊಸದು ಓಪನ್ ಆಗಿದೆಯಲ್ವ? ನಾವು ಹೊಸದು ಬಂತು, ನಾವು ಹುಡುಗರು ಆ ಥರ ಅಂತೀವಿ. ಎನಿವೆ ಹೈ, ಒಟ್ಟು ಅರ್ಥ ಆಯ್ತಲ್ಲ? ಸರ್ ಹಾಂ. पवा देंकीवा नान निच्ची गुराई नत्सियस्मिका अरिमस्का सोदस्ने सांजुकान गुराई वेस ಈ ದೆಸ್ನೆ ವತಾಶಿನೋ ಕೈಶವ ಇಶುಕಾನ್ ಶಿಕ ಯಸುಮೆ ಮಾಸೆನ್ ಬಂತು. ಎಸ್, ಹೇಳಿ ಅರ್ಥ. ಪವ ಪವಾದೆಂಕಿ. ಹಾಂ, ಪವಾದೆಂಕಿ ಅಂದರೆ ಇದೊಂದು ಕಂಪ್ನಿ ಹೆಸರು, ಪವರ್ ಎಲೆಕ್ಟ್ರಿಕ್ಸ್ ಅಂತ. ಪವರ್ ಎಲೆಕ್ಟ್ರಿಕ್ಸ್ ಅನ್ನೋ ಕಂಪ್ನಿ. ಹಾಂ, ನಾನು ನಿಚ್ಚಿ ಗುರಾಯ್ ಯಾವ ದಿನ, ಅರೌಂಡ್ ಯಾವ ದಿನ ಅಥವಾ ಯಾವ ದಿನ ಓಕೆ ನಟ್ಸಿಯಸ್ಮಿಕಾ ಓಕೆ, ಇದು ಬೇಡ ಬಿಡಿ, ಇದು ಹೇಳೋದು ಬೇಡ, ಇಲ್ಲಿಂದ ಬರೋಣ ಅರ್ಥ. ಹಾಂ, ಇದು ಹೇಳಿ ನನಗೆ. ನತ್ಸಿಯಸ್ಮಿಗ ಅರಿಮಸ್ಕಾ ಸಮ್ಮರ್ ಹಾಲಿಡೇಸ್ ಇದೆಯಾ? ಹಾಂ, ಸಮ್ಮರ್ ಹಾಲಿಡೇ ಇದೆಯಾನಾ? ಈಗ ಇದು ನಿಮಗೆ ಅರ್ಥ ಆಯ್ತಾ? ಇದನ್ನು ಅರ್ಥ ಮಾಡ್ಕೊಳಕ್ಕೆ ಹೋಗೋಣ. ಇದನ್ನು ಬೇಸ್ ಆಗಿಟ್ಕೊಂಡು ನಾನು ನಿಚ್ಚಿ ಗುರಾಯ್ ಎಷ್ಟು ದಿನ, ಅರೌಂಡ್ ಎಷ್ಟು ದಿನ ಪವರ್ ದಿನ ಬೆಂಕಿ ಕಂಪನಿನಲ್ಲಿ ರಜಾ ಸಮ್ಮರ್ ಹಾಲಿಡೇಸ್ ಇದೆ. ಎಕ್ಸಾಕ್ಟ್ಲಿ. ಸೊ ಹಿಂಗೆ ಅರ್ಥ ಆಗಿಲ್ಲ ಅಂದರೆ ಸ್ಟಾರ್ಟಿಂಗ್ ಎಲ್ಲಿಂದ ಅರ್ಥ ಆಗುತ್ತೋ ಅಲ್ಲಿಂದ ಬನ್ನಿ. ನನ್ನ ಟಿಪ್ಸ್ ಇದು. ನತ್ಸಿಯಸ್ಮಿಗ ಅರಿಮಸ್ಕಾ ರಜಾ ಇದೆಯಾ? ನನ್ನ ನಿಚ್ಚಿ ಗುರಾಯಿ ನತ್ಸಿಯಸ್ಮಿಗ ಅರಿಮಸ್ಕಾ ಎಷ್ಟು ದಿನದಷ್ಟು ರಜೆ ಇದೆ? ಇಲ್ಲಿ ಪವಾದಂಕಿವ. ಹಾಂ, ಸೋದಸ್ನೆ ಹಾಂ, ಸಾಂಚುಕಾನ್ ಗುರಾಯಿದೆ 3 ವಾರದಷ್ಟು. 3 ವಾರದಷ್ಟು. ಅವಾಗ ಓಕೆ, ನಾನು ಹೇಳ್ತೀನಿ. ಏನಂತೀನಿ ನಾನು? ನೀವು ಹೇಳಿ. ಈ ದಸನೆ ವತಾಶಿನೋ ಕೈಶವ ಇಶುಕಾನ್ ಶಿಕ ಯಸುಮೆ ಮಸೆನ್. ಹಾಂ, ಅರ್ಥ ಹೇಳ್ಬೋದು ಇಲ್ಲ? ನನ್ನ ಕಂಪನಿನಲ್ಲಿ 1 ವಾರ ಮಾತ್ರ ಮಾತ್ರನೋ ಬಿಟ್ರೆನೋ ಇಲ್ಲಿ ಅದು ಇಂಪಾರ್ಟೆಂಟ್. ಒಂದು ವಾರ ಬಿಟ್ಟರೆ ಇಲ್ಲ. 1 ವಾರ ಬಿಟ್ರೆ ಇಲ್ಲ. ಹಾಂ, 1 ವಾರ ಬಿಟ್ಟರೆ ರಜೆ ಇಲ್ಲ ಅಂತ. ರಜೆ ತೊಗೊಳಕ್ಕಾಗಲ್ಲ. ಹಾಂ, ಶ್ವೇತಾ ಸರ್, ಇಲ್ಲಿ ನಿಮ್ಮ ಡೌಟು? ಕ್ಲಿಯರ್ ಆಯ್ತು ಸೆನ್ಸರ್. ಹಾಂ, ಇನ್ನೂ ಬರುತ್ತೆ ಶಿಖಾ, ನೋಡ್ತಾ ಹೋಗಿ. ಯಾವಾಗಲೂ ನೆಗೆಟಿವ್ ಶಿಖಾ ಆದಮೇಲೆ ಕನ್ನಡದಲ್ಲೇ ಹೇಳ್ಕೊಂಡ್ರೆ ಅರ್ಥ ಈಸಿ ಆಗುತ್ತೆ. ಇಶುಕಾನ್ ಶಿಖಾ ದೆಕಿಮಸೇನ್. ಏನೋ ಒಂದು ವಾರ ಬಿಟ್ಟರೆ ಆಗಲ್ಲ. ಇಲ್ಲೇನೋ ಏನಾಗಲ್ಲ, ಅದು ರಜೆ ತೊಗೊಳಕ್ಕಾಗಲ್ಲ. ಇಶುಕಾನ್ ಶಿಖಾ ಯಸುಮೆ ಮಸೇನ್. 1 ವಾರ ಬಿಟ್ಟರೆ ರಜಾ ತೊಗೊಳಲ್ಲಾರೆ. ಎಸ್, ನೆಕ್ಸ್ಟು. हाँ सर कोनो कोनो ಮನುಷ್ಯಂದೆ ಸೂಪರ್. ಪೆತ್ತು कोनो ಮನುಷ್ಯಂದೆ ಪೆತ್ತು ಕಾಯಿ ಮಸ್ಕ. ಹಾಂ, ಈ ಮೆನ್ಷನ್ ಅಲ್ಲಿ ಪೆಟ್ಟನ್ನು ಸಾಕಬಹುದಾ? ಎಸ್. ಚೀಸಾಯ್ ತೊರಿಯ ಸಕನವ ಕಾಯಿ ಮಸ್ಕ ಇಮೆಯ ನೆಕ್ಕುವ ಕಾಯಿ ಮಸ್ಸೆನ್. ಅರ್ಥ? ಚೀಸಾಯ್ ತೊರಿ. ಎಂಥ ಪಕ್ಷಿ ಇದು? ಸಣ್ಣ ಪಕ್ಷಿ ಅಥವಾ ಸಕನ ಮೀನು. ಅಂದ್ರೆ ಸಾಕಬಹುದು. ಆದರೆ ಇನ್ನು ನಾಯಿ ಅಥವಾ ಬೆಕ್ಕನ್ನು ಸಾಕೋಂಗಿಲ್ಲ. ಸೂಪರ್, ಇಷ್ಟೇ ನೋಡಿ. ಸೊ ಮೇಲೆ ಹೇಳಿದ್ನಲ್ಲ, 2ನೇ ಗ್ರಾಮರು ವಾ ಕಂಪೇರ್ ಮಾಡ್ತಾ ಇದ್ವಿ, ಅದಕ್ಕೆ ವಾ ಬಂದಿದೆ, ಗಾ ಬಂದಿಲ್ಲ. ನೀವು ಕೇಳ್ಬೋದಿತ್ತಲ್ಲ,
ಕಾಯಮಸ್ ಅಂತ ಉಪಯೋಗಿಸಿದ್ರೆ ಯಾಕೆ ಗಾ ಉಪಯೋಗಿಸಿಲ್ಲ ಅಂತ ಇದಕ್ಕೆ ಅದು ಗ್ರಾಮರ್ ಅಲ್ಲಿ ಕಂಪೇರ್ ಮಾಡಿದಾಗ ಎಕ್ಸಾಕ್ಟ್ಲಿ ಅದಕ್ಕೆ. ಎಸ್. ಈಗ ನೆಕ್ಸ್ಟ್ ಅದೇ ಇಂಗ್ಲೀಷಲ್ಲಿ ಇದಕ್ಕೆ ಏನಂತಾರೆ, ಇವೆಲ್ಲ ಪೊಟೆನ್ಷಿಯಲ್ ಫಾರ್ಮ್ ಅಂತಾರೆ. ನಾನು ಪೊಟೆನ್ಷಿಯಲ್ ಫಾರ್ಮ್ ಅಂತ ಹೇಳಕ್ಕೆ ಹೋಗಿಲ್ಲ, ನಾನೇನು ಹೇಳಕ್ಕೆ ಬಲ್ಲೆ ಫಾರ್ಮ್ ಅಂತೀನಿ. ಓಕೆ, ಇಲ್ಲಿ ಬಲ್ಲೆ ಫಾರ್ಮಲ್ಲಿ ಮಾಡಿದ್ದಾರೆ ಎಲ್ಲರೂ. ಬಲ್ಲೆ ಫಾರ್ಮ್ ಮಾಡಿದ್ದಾರೆ ಇಲ್ಲಿ. ಪ್ರಾಕ್ಟೀಸ್ ಮಾಡೋಣ ಬನ್ನಿ. ಓಕೆ, ಇದನ್ನು ಫಸ್ಟ್ 3 ಸಾಗರ್ ಸರ್. ಉತಾಯಿ ಮಸ್ ಅಂದರೆ ಆಡ್ತೀನಿ. ಅದನ್ನು ನಿಮ್ಗೆ ಏನು ಮಾಡಬೇಕು, ಹಾಡಬಲ್ಲೆ ಅಂತ ಹೇಳಬೇಕು. ಹೆಂಗೆ? ಹಾಡಬಲ್ಲೆ. ಈದೇನಾಯಿತು, ಎ ಆಯಿತು ಅಷ್ಟೇ. ನೆಕ್ಸ್ಟ್ ಗೊತ್ತಾ ಹಿಕಿಮಸ್ ಅಂದರೆ? ಪಿಯಾನೋವೋ ಹಿಕಿಮಸ್? ಸೂಪರ್. ಏನು ನುಡಿಸ್ತೀರಾ? ಅದನ್ನು ಹೇಳೀಗ. ನುಡಿಸಬಲ್ಲೆ. ಹಿಕೇಮಸ್ ಅಷ್ಟೇ. ಸೂಪರ್. ನೆಕ್ಸ್ಟ್ ಸುಗೋಯ್. ನೆಕ್ಸ್ಟ್ ನವಶಿಮಸ್ ಅಂದರೆ ರಿಪೇರಿ ಮಾಡ್ತೀನಿ, ಫಿಕ್ಸ್ ಮಾಡ್ತೀನಿ. ಎಸ್, ಫಿಕ್ಸ್ ಮಾಡ್ತೀನಿ ಅಂತಾರೆ. ಎಸ್. ನವೋಸೆಮಸ್ ಅರ್ಥ ಮಾಡಬಲ್ಲ. ಬೆಂಕಿ ಮುಗೀತು. ನೆಕ್ಸ್ಟ್ ಯಾರ ಹತ್ರ ಹೋಗೋಣ? ಕಲೆಸನ್, ನೀವು ಹೇಳಿ. ಮಾನೋ ಮೋನೋ? ಎಸ್. ಗೊತ್ತಾ ಮೊಚಿಮಸ್ ಅಂದರೆ? ಓಕೆ, ನಿಮಗೆ ನೋಡಿ, ನಿಮಗೆ ಮೀನಿಂಗ್ ಬರ್ಸ್ತೀನಿ ನೋಡಿ. ನಿಮ್ಮ ತಲೆಯಲ್ಲಿ ಅದು ಹೆಂಗೆ ಬರ್ಸ್ತೀನಿ. ನಿಮೋತ್ಸುವೋ ಮೊಚಿಮಸ್? ನಿಮೋತ್ಸು ಮೊಚಿಮಸ್. ಓಕೆ. ಕಬಾನ್ ಓ ಮೊಚಿಮಸ್? ಬ್ಯಾಗನ್ನು ಹಿಡ್ಕೊಂತೀನಿ. ಬಂತಲ್ಲ ಅದೇ. ಹಿಂಗೆ ಈ ಥರ ನೆನ್ಪಿಡ್ಕೊಬೇಕು. ನವನು ಮತ್ತು ವರ್ಬು. ಬ್ಯಾಗನ್ನು ಹಿಡ್ಕೊತೀನಿ. ಎಸ್. ಈಗ ಮೊತೆಮಸ್ ಅಂದರೆ ಅದು ಅದೇ ಅರ್ಥ. ಹಿಡ್ಕೊತೀನಿ, ಹಿಡ್ಕೊಳ್ಳಬಲ್ಲೆ ಅಂದರೆ ಅಷ್ಟು ಶಕ್ತಿ ಇದೆ ಅವ್ರ ಹತ್ರ. ಎಷ್ಟೊಂದು ಬ್ಯಾಗ್ ಇದೆ, 1 2 3 4. ನೀವು ಹೇಳ್ತೀರಾ ಹಿಡ್ಕೊತೀನಿ ಗುರು ಅಂತ, ನಂಗೆ ಹಿಡ್ಕೊಳ್ಳೋ ಶಕ್ತಿ ಐತೆ ಅಂತ. ಅದೇ ಹೇಳೋದು ಮೊತೆಮಸ್. ನೆಕ್ಸ್ಟ್ ಅಸೋಬಿಮಸ್. ಅಸೋಬಿಮಸ್ ಅಂದರೆ ಗೊತ್ತಾ? ಆಟ ಆಡ್ತೀನಿ, ಆಟ ಆಡಬಲ್ಲೆ. ಎಸ್. ಯೋಮಿಮಸ್. ಎಸ್. ಅಶಿರಿಮಸ್. ರೀದಿದೇನಾಯ್ತು? ರೇ ಆಯಿತು. ಅಶಿರಿಮಸ್ ಅಂದರೆ ಓಡ್ತೀನಿ. ಓಡಬಲ್ಲೆ. ಓಕೆ, ಇವು ನಮ್ಮದು ಗ್ರೂಪ್ 1 ವರ್ಬ್ಸು. ಗ್ರೂಪ್ 1 ವರ್ಬ್ಸ್ ಏನು ಮಾಡಬೇಕು? ಎಲ್ಲೆಲ್ಲಿ ಈ ಸೌಂಡ್ ಇದೆಯೋ ಅದನ್ನೆಲ್ಲ ಎ ಸೌಂಡ್ ಮಾಡಿಬಿಡ್ಬೇಕು. ಮುಗೀತು. ಓಕೆ, ನೆಕ್ಸ್ಟು ಗ್ರೂಪ್ 2 ಬರೋಣ. ಅದು ಯಾವ ಥರ ಮಾಡ್ತಾರೆ ಅಂತ. ಇದನ್ನು ಚೈತ್ರಸನ್. ಅರ್ಥ ಆಯ್ತಾ? ಶಿರಾಬೆಮಸ್ ಅಂದರೆ ಹುಡುಕ್ತೀನಿ ಅಂತ, ಸರ್ಚ್ ಮಾಡ್ತೀನಿ. ಸೊ ಇಲ್ಲಿ ರಾರೆಮಸ್, ಶಿರಾಬೆ ರಾರೆಮಸ್. ಓಕೆ, ನೆಕ್ಸ್ಟ್ ಇದನ್ನು ಇವ್ರು ಹೇಳಿ. ಬಾಲ ಬೇ ಅಲ್ಲ, ಇದು ಬೋ, ಸಾರಿ. ಓ ಬೋ ಎ, ಓ ಬಾಲ್. ಹಾಂ, ಎಸ್. ಅರ್ಥ ಗೊತ್ತಾ? ಒಬೋಯಮಸ್ ನೆನ್ಪಿಟ್ಕೊಂತೀನಿ. ಕಾಂಜಿವೋ ಒಬೋಯಮಸ್. ಕಾಂಜಿಯನ್ನು ನೆನ್ಪಿಟ್ಕೊತೀನಿ, ನೆನ್ಪಿಟ್ಕೊಳ್ಳಬಲ್ಲೆ. ಎಸ್, ಎಕ್ಸಾಕ್ಟ್ಲಿ. ಕಾಂಜಿವೋ ಒಬೋಯಮಸ್
ಅದನ್ನು ಹೆಂಗೆ ಹೇಳ್ತೀರಾ? ಕಾಂಜಿಯನ್ನು ನೆನ್ಪಿಟ್ಕೊಳಬಲ್ಲೆ. ಫುಲ್ ಹೇಳ್ತೀರಾ? ಕಾಂಜಿ. ಕಾಂಜಿವು ಹಾಂ. ಒಬಾಯಿರಾರೆಮಸ್. ಓ ಇದೇನಾಗುತ್ತೆ? ಗಾ ಆಗುತ್ತೆ. ಅದು ನೆನಪಿರಲಿ. ಕಾಂಜಿ ಗಾ. ಕಾಂಜಿಗ ಎಸ್, ಕಾಂಜಿಗ. ಒಬಾಯಿರಾರೆಮಸ್. ಎಸ್, ಕಾಂಜಿಯನ್ನು ನೆನ್ಪಿಟ್ಕೊಳಬಲ್ಲೆ. ಅದೆಂಥ ಕಾಂಜಿ ಆಗಿರಲಿ, ನನ್ನ ಕೈಲಿ ಅದಾಗುತ್ತೆ ಅನ್ನೋದು ಹೇಳ್ತಾ ಇದ್ದೀರಾ ಇಲ್ಲಿ ನೀವು ರಾರೆ ಸೇರಿಸಿ. ಓಕೆ, ನೆಕ್ಸ್ಟ್ ಇದು ಶ್ವೇತಾ ಸರ್. ಒರಿಮಸ್, ಹಾಂ ಒರಿರಾರೆಮಸ್. ಹಾಂ, ಒರಿಮಸ್ ಅಂದರೆ ಗೊತ್ತಾ? ಏಕಿದೆ ಒರಿಮಸ್. ಒರಿಮಸ್ ಅಂದ್ರೆ ಹೊರಗಡೆ ಬರೋದಲ್ಲ ಸೆನ್ಸ್. ಸ್ವಲ್ಪ ಹತ್ರ ಇದೆ ನಿಮ್ದು ಅರ್ಥ. ಈಗ ನೋಡಿ, ಏಕಿದೆ ಒರಿಮಸ್, ಶಿಂಜಿಕುದೆ ಒರಿಮಸ್, ದೆನ್ ಶಕರ ಶಿಂಜಿಕುದೆ ಒರಿಮಸ್. ಅರ್ಥ ಹೇಳಬಲ್ಲಿರ? ಎಕ್ಸಿಟ್ ಅಂದ್ರೆ ಇಳಿತೀನಿ, ಎಕ್ಸಿಟ್ ಆಗ್ತೀನಿ. ಎಸ್, ಇಳಿತೀನಿ ಅಂತ. ಇಳಿತೀನಿ, ಅದೇ ಇದು. ಟ್ರೈನಿಂದ ಆ ಸ್ಟೇಷನಲ್ಲಿ ಇಳಿತೀನಿ. ಇಲ್ಲಿ ಒರಿರಾರೆಮಸ್, Yes. ನಾನು ಇಳಿಯಬಲ್ಲೆ. ಎಸ್, ಇಳಿಯಬಲ್ಲೆ. ಅದು ಪಾಸಿಬಲ್ ಇದೆ, ಈ ಸ್ಟೇಷನಲ್ಲಿ ಸ್ಟಾಪ್ ಇದೆ ಅಂತ ಅರ್ಥ. ಪಾಸಿಬಿಲಿಟಿನೂ ಹೇಳ್ಬೋದು ಇಲ್ಲಿ. ನೆಕ್ಸ್ಟು ಗ್ರೂಪ್ 3. ಎಸ್, ಇದು ಸುಮನ್ ಸರ್. ಕಿಮಸ್, ಹಾಂ, ಕೊರಾರೆಮಸ್, ಕೊರಾರೆಮಸ್. ಎಸ್, ಇದನ್ನು ಡೌಟ್ ಕೇಳಿದ್ರು ಮೇಲೆ. ಯಾರಪ್ಪ ಅದು ಅಳಿಸೋದ್ನ? ಅದು ಕಲ್ಲೆಸನ್, ಕಲ್ಲೇಸನ್ ಕೇಳಿದ್ರು. ಓಕೆ, ಅಳಿಸ್ಬಿಟ್ಟಿದ್ದೀನಿ. ಅದೇ ಇದು ಕೊರಾರೆಮಸ್. ಕೊರಾರೆಮಸ್, ಇದಕ್ಕೆ ಹಂಗೆ ನೆಟ್ಬಿಟ್ಕೊಬೇಕು. ಕಿಮಸ್, ಕೊರಾರೆಮಸ್. ಶಿಮಸ್, ಶಿಮಾಸ್, ದೆಕಿಮಸ್, ದೆಕಿಮಸ್ ಅಷ್ಟೇ. ವತಾಶಿವ ಹಾಶಿಗ ಸುಕಾಯಿಮಸ್. ಹಾಂ, ಹಾಶಿ ಅಂದ್ರೆ ಹಸಿ ಅಂದರೆ ಗೊತ್ತಾ? ಓಕೆ, ಇದು ಗೊತ್ತಿಲ್ಲ. ಸ್ಕೈ ಮಸ್ ಅಂದರೆ ಗೊತ್ತಾ? ಇದನ್ನು ಮಸ ಫಾರ್ಮಿಂಗ್ ಮಾಡ್ತೀರಾ ಸ್ಕೈ ಮಸ್ನ? ಸುಕಾಯಿರಾರೆಮಸ್. ಹೇ ಮಸ್ತ್ ಫಾರ್ಮಸ್ ಅಂತ. ಅದು ಕನ್ವರ್ಟ್ ಆಗಿ ಹೋಗ್ಬಿಟ್ಟಿದೆ. ಅದು ಹಾಂ ಸರ್, ಕನ್ವರ್ಟ್ ಆಗಿಬಿಟ್ಟಿದೆ. ಅದು ಒರಿಜಿನಲ್ ಫಾರ್ಮ್ ಏನು ಗೊತ್ತಾ? ಸ್ಕೈಮಸ್. ಹಾಂ, ಎಸ್, ಸ್ಕೈಮಸ್. ಈಗ ಹೇಳ್ತೀನಿ ನೋಡಿ. ಹಸಿವೋ ಸ್ಕೈಮಸ್. ಹಸಿ ಅಂದರೆ ಚಾಪ್ಸ್ಟಿಕ್ಕನ್ನು ಬಳಸ್ತೀನಿ. ಹಸಿ ಬಳಸಬಲ್ಲೆ, ಯೂಸ್ ಮಾಡಬಲ್ಲೆ. ಹೇಳಿ ಮತ್ತೆ ಜಪನೀಸಲ್ಲಿ. ವತಾಶಿವ ಹಾಶಿಗ ಸುಕಾಯಿಮಸ್. ನಾನು ಇದನ್ನು ಬಳಸಬಲ್ಲೆ. ನೆಕ್ಸ್ಟ್ ನೀವೇ. ವತಾಶಿವ ಶಾಶಿಮಿಗ ತಬೇರಾರೆಮಸ್. ಹಾಂ, ತಿನ್ನಬಲ್ಲೆ. ಏನದು? ನಾನ್ ವೆಜ್ ಮೀನದು. ನಾನು ಮೀನನ್ನು ತಿನ್ನಬಲ್ಲೆ. ಸಸಿಮಿ ಅನ್ನೋದು ಮೀನಿಂದ ಮಾಡಿರೋ ಡಿಶ್ ಸಸಿಮಿ. ನೀಕಾಯ್ಕರ ಹನಬಿಗ ಮಿಯಮಸ್. ಓ, ಮಿಯಮಸ್ ಗೊತ್ತಾ? ಮಿಯಮಸ್ ಅಂದ್ರೆ ಚೆಕ್ ಮಾಡ್ತೀನಿ, ನೋಡ್ತೀನಿ. ಮಿಮಸ್ ಅಂದರೆ ನೋಡ್ತೀನಿ, ಮಿಯಮಸ್ ಅಂದರೆ ಕಾಣುತ್ತೆ. ಅಂದ್ರೆ 2ನೇ ಫ್ಲೋರ್ ಇಂದ ಕ್ಲಿಯರ್ ಆಗಿ ಕಾಣುತ್ತೆ. ಅದು ಹಕ್ಕಿರಿ ಮೇಮಸ್. ಇದು ಹನಗ ಮೇಮಸ್. ಏನು ಕಾಣುತ್ತೆ? ಹನಾಬಿಗ ಕಾಣುತ್ತೆ. ಹನಾಬಿ ಅಂದರೆ ಪಟಾಕಿ. 2ನೇ ಫ್ಲೋರ್ ಇಂದ ಪಟಾಕಿ ಕಾಣುತ್ತೆ. ಪಟಾಕಿ ಅನ್ನೋಕ್ಕಿಂತ ಅಂದ್ರೆ ಫೈರ್ ವರ್ಕ್ ಅನ್ನೋಣ. ಫೈರ್ ವರ್ಕ್ ಕಾಣುತ್ತೆ. ಕರೆಕ್ಟು, ಕಾಣುತ್ತೆ ಅಷ್ಟೇ. 2ನೇ ಫ್ಲೋರಿಂದ ಪಟಾಕಿ ಅದೇನು ಫೈರ್ ವರ್ಕು ಕಾಣುತ್ತೆ. ಅಂದರೆ ಅಲ್ಲಿ ಎಲ್ಲೋ ಕೆಳಗೋ ಮೇಲೋ ಪಟಾಕಿ ಹೊಡಿತಾ ಇರ್ತಾರೆ, ಅದು ಕಾಣುತ್ತೆ ಅಂತ 2ನೇ ಫ್ಲೋರಿಂದ ಅಷ್ಟೇ. ಹೇಳಿ ಸಾರಿ. ತೊನಾರಿನೋ ಹೇಯಕರ ಕೋಯೆ ಕಿಕೋಯಮಸ್. ಇಲ್ಲಿ ಏನು ಗ್ಯಾಪು? ಕೊಯೆಗ ಕಿಕೋಯಮಸ್. ತೊನಾರಿ. ಓಕೆ, ಇದು ಗೊತ್ತಾಗಿಲ್ವಾ? ಇದು ಗೊತ್ತಾಯ್ತಾ?
ಹೇಯ 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 ಅಂದ್ರೇನು ಕಲ್ತಿದ್ದೀರಾ ನೀವು? ಹೇಯ ಹಾ ಹೇಯ ಅಂದರೆ ರೂಮು. ರೂಮಿಂದ ಈಗ ಏನೋ ಯಾವ್ದ್ರ ಏನೋ ದೂ ಅಂತ ರೂಮ್ ಅಂತೆ, ಯಾವ್ದ್ರದ್ದು ರೂಮು ಏನು ತೊನರಿ ಅಂದ್ರೆ ಅಗಲ ಅಗ್ಲದ ರೂಮಿಂದನಾ? ಓಕೆ, ಅದು ಅರ್ಥ ಮಾಡಿ. ಓಕೆ, ಅಗ್ಲ ರೂಮಿಂದ ಅನ್ಕೊಳ್ಳೋಣ, ಅದು ಅನ್ಕೊಳ್ಳೋಣ. ಆ ಥರ ಅನ್ಕೊಂಡಿದ್ದೀರಾ? ಈಗ ಮುಂದೆ ಹೋಗೋಣ, ಅದು ಮ್ಯಾಚ್ ಆಗುತ್ತಾ ಇಲ್ಲ ನೋಡೋಣ ಅರ್ಥ. ಹಾಂ, ಇದು ಕೋಯೆ. ಕೋಯೆ ಅಂದರೆ ವಾಯ್ಸು, ವಾಯ್ಸ್ ಧ್ವನಿ, ಕೇಳಿಸೋದು ಕೇಳಿಸುತ್ತೆ. ಕಿಕೋಯಮಸ್ ಅಂದರೆ ಕೇಳಿಸುತ್ತೆ. ಈಗ ಅಗಲವಾದ ರೂಮಿಂದ ವಾಯ್ಸ್ ಕೇಳಿಸುತ್ತೆ. ಹಾಂ, ಅದು ಹೆಂಗಿದೆ ಕೇಳೋಕ್ಕೆ? ಈಗ ಪಕ್ಕದ ರೂಮಿಂದ ವಾಯ್ಸ್ ಕೇಳಿಸುತ್ತೆ, ಇದು ಹೆಂಗಿದೆ? ತೊನರಿ ಪಕ್ಕ ಪಕ್ಕದ ರೂಮಿಂದ ವಾಯ್ಸ್. ಎಸ್, ಪಕ್ಕದ ರೂಮಿಂದ ವಾಯ್ಸು ಕೇಳಿಸುತ್ತೆ. ಆತರಶಿ ಈಗ ದೆಕಿಮಸ್ತಾ ಅಂದ್ರೆ ಹೊಸ ಮನೆ. ದೆಕಿಮಸ್ತಾ ಅಂದ್ರೆ ಓಪನ್ ಆಯ್ತು ಅಂತ. ಓಪನ್ ಆಯಿತು, ಬಂತು, ಕಟ್ಟಿದೆ. ಅಥರಾಶಿ ಈಗ ದಿಕ್ಕಿಮಷ್ಟ, ಹೊಸ ಮನೆ ಕಟ್ತೆ. ಹೊಸ ಮನೆ ಬಂತು, ಬಂತು ಅನ್ನೋಕ್ಕಿಂತ ಕಟ್ಟಿದೆ. ಕಟ್ಟೆ. ಎಸ್, ಗಾ ದಿಕ್ಕಿಮಷ್ಟ ಬಂತು. ನೆಕ್ಸ್ಟ್ ನೀವು. ಬಾನ್ ಗೋಹನ್ ರಾತ್ರಿ ಊಟ. ಹಾಂ, ಬಾನ್ ಗೋಹನ್ಗ ಹಾಂ ದೆಕಿಮಸ್ತಾ. ಹಾಂ, ರಾತ್ರಿ ಊಟ ಬಂತು. ಬಂತು. ಓಕೆ, ಇಲ್ಲಿ ಸ್ವಲ್ಪ ನಾನು ಎಕ್ಸ್ಪ್ಲೇನ್ ಮಾಡಬೇಕು. ಬಂತು ಅನ್ನೋಕ್ಕಿಂತ ಇಲ್ಲಿ ಮಾಡಿದೆ ಅಂತ, ತಯಾರಾಯಿತು, ಮಾಡಿದೆ ಅಂತ ಅರ್ಥ. ನೋಡಿ, ದಿಕಿಮಸ್ ಯಾವ ರೀತಿ ಬಳಸ್ತಾ ಇದ್ದಾರೆ, ಅರ್ಥ ಹೆಂಗೆ ಚೇಂಜ್ ಆಗುತ್ತೆ? ನೌನ್ ಅದ್ರ ಮೇಲೆ ಡಿಪೆಂಡ್ ಅರ್ಥ ಇದ್ರದ್ದು. ಸೊ ಬಾಂಗ್ ಗೋಹಂಗ ದಿಕಿಮಷ್ಟ, ಊಟ ರೆಡಿ ಆಯಿತು ಬನ್ನಿ ಅಂತ ಅರ್ಥ. ಊಟ ರೆಡಿ ಆಯಿತು. ಓಕೆ, ನೆಕ್ಸ್ಟ್. ಅದು ನನ್ನ ಸೆಕೆಂಡ್ ಪಾಯಿಂಟ್ ಇತ್ತಲ್ಲ ಸೆನ್ಸ್, ಅದು ಅವು ಇವಾಗ ಚೇಂಜ್ ಆಗಿರೋ ಫಾರ್ಮೇ ಅಲ್ಲ ಸೆನ್ಸ್. ಅವು ರೀತಿ ಅಂತ ಅಂದ್ರೆ ಬಲ್ಲೆ ಅಂತ ಹೇಳಿಲ್ವಲ್ಲ ಸೆನ್ಸ್. ಅದಕ್ಕೆ ಈಗ ಸಂಬಂಧ ಇಲ್ಲ. ಹೆಂಗಿದೆ ಹಂಗೆ ಕನ್ನಡ ವರ್ಡ್ಸ್. ಮಿಯಮಸ್ ಕಾಣುತ್ತೆ, ಕಿಕೋಯಮಸ್ ಕೇಳುತ್ತೆ, ಅಷ್ಟೇ. ಅದು ವರ್ಡ್ ಇರೋದೇ ಆ ಥರ. ಇರೋದೇ ಆ ಥರ. ಅದಕ್ಕೆ ನೀವು ಯಾವಾಗ ನೆನ್ಪಿಟ್ಕೊಳ್ಳಿ, ಗಾ ಮಿಯಮಸ್ ಗಾ ಕಿಕೋಯಮಸ್. ಗಾ ಮಿಯಮಸ್ ಗಾ ಕಿಕೋಯಮಸ್ ಏನು ಕೇಳುತ್ತೆ ಅನ್ನೋದನ್ನ ಹನಾಬಿಗ ಕಿಕೋಯಮಸ್, ಸಾರಿ ಹನಾಬಿಗ ಮಿಯಮಸ್. ಏನು ಕೇಳುತ್ತೆ? ಕೋಯೆಗ ಕಿಕೋಯಮಸ್. ವತಾಶಿವ ನಿಹೊಂಗೋಗ ಇರಗಾನ ಶಿಕ. ಬೇರೆ, ಇದು ಬೇರೆ, ಇದು ಬೇರೆ, ಇದು ಬೇರೆ, ಇದು ಬೇರೆ, ಇದು ಬೇರೆ. ವತಾಶಿವ ಹಿರಗಾನ ಶಿಕ ವಕರೆ ಮಸೆ. ಓ, ನನಗೆ ಹಾಂ ಹಿರಗಾನ ಬಿಟ್ಟರೆ ಹಾಂ ಗೊತ್ತಿಲ್ಲ, ಅರ್ಥ ಆಗಲ್ಲ. ಅರ್ಥ ಆಗಲ್ಲ. ಅದೇ ಗೊತ್ತಿಲ್ಲ ಅನ್ನೋದೇ ಕರೆಕ್ಟ್. ನೆಕ್ಸ್ಟ್. ವತಾಶಿವ ನಿಹೊಂಗೋಗ ಸುಕೋಶಿ ಅನಾಸೆ ಮಸೆ. ಇಲ್ಲಿ ನೋಡಿ, ಏನೋ ಮಿಸ್ ಹೊಡಿತಲ್ವಾ? ಇಂಪಾರ್ಟೆಂಟ್ ಬಿಟ್ರಿ ಇಲ್ಲಿ. ಶಿಕ, ಸುಕೋಶಿ ಶಿಕ. ಸುಕೋಶಿ ಶಿಕ ಸ್ವಲ್ಪ ಬಿಟ್ರೆ ಬರಲ್ಲ. ಬಿಟ್ಟರೆ ಮಾತಾಡೋದಕ್ಕೆ ಬರೋದಿಲ್ಲ ಅಂತ ಜಾಪನೀಸ್. ಈಗ ನೀವು ಶಿಕ ಹೇಳಿಲ್ಲಲ್ಲ, ಅದನ್ನ ಹೆಂಗೆ ಹೇಳ್ಬೋದು ಅಂದರೆ, ಅದು ಬಿಟ್ಟು ನಿಹೊಂಗೋಗ ಸುಕೋಶಿ ಹನಾಸೆಮಸ್ ಅಂತ ಆಗುತ್ತೆ. ಅವು ಪಾಸಿಟಿವ್ ಆಗುತ್ತೆ, ಸ್ವಲ್ಪ ಬರುತ್ತೆ, ಸ್ವಲ್ಪ ಬಿಟ್ಟರೆ ಬರಲ್ಲ. ಹೆಂಗೆ ನೀವು ಶಿಕ ಹೇಳಿಲ್ಲ, ಕರೆಕ್ಟು. ಹಂಗೆ ಹೇಳಿಲ್ಲ ಅಂದಮೇಲೆ ನೀವು ಇಲ್ಲಿ ಪಾಸಿಟಿವ್ ಹೇಳಬೇಕಾಗಿತ್ತಲ್ವಾ? ಹನಾಸೆಮಸ್. ನಿಹೊಂಗೋಗ ಸುಕೋಶಿ ಹನಾಸೆಮಸ್ ಅಂತಲೂ ಅನ್ಬೋದು. ಇಲ್ಲಾಂದರೆ ನಿಹೊಂಗೋಗ ಸುಕೋಶಿ ಶಿಕ ಹನಾಸೆಮಸೇನ್, ಸ್ವಲ್ಪ ಬಿಟ್ಟರೆ ಬರಲ್ಲ. ನೆಕ್ಸ್ಟ್ ನೋಡಿ, ಕನ್ನಡಕ್ಕೆ ಹೋಲಿಕೆ ಮಾಡಿದ್ರೆ ಎಷ್ಟು ಅರ್ಥ ಬರ್ತಿದೆ. ನೆಕ್ಸ್ಟ್. ವತಾಶಿವ ಕಿನೋ ನಿಹೊಂಗೋವು ಇಚಿ ಜಿಕಾನ್ ಶಿಕ ಬೆಂಕೋ ಸಿಮಸೆನ್ ದೇಶಿತ. ನಾನು ನಿನ್ನೆ ಜಾಪನೀಸನ್ನು 1 ಗಂಟೆ ಬಿಟ್ಟರೆ ಮತ್ತೆ ಕಲಿತಿಲ್ಲ ಅಂತ. ಬೆಂಕಿಯೋ ಶಿಮಸೆನ್ ದೇಶ, ಬೆಂಕಿಯೋ ಅಭ್ಯಾಸ ಮಾಡಲಿಲ್ಲ.
ಅಭ್ಯಾಸ ಮಾಡಿಲ್ಲ ಶಿಮಸೆಂದೆಷ್ಟ ಮಾಡಲಿಲ್ಲ. ಮಾಡಲಿಲ್ಲ. 1 ಗಂಟೆ ಬಿಟ್ಟರೆ ಮಾಡಲಿಲ್ಲ. ಇಲ್ಲ ಹಿಂಗೆ ಹೇಳ್ಬೋದಾ, 1 ಗಂಟೆ ಅಷ್ಟೇ ಮಾಡಿದೆ ಅಂತ ಹೇಳ್ತೀರಾ? 1 ಗಂಟೆ ಅಷ್ಟೇ. ಇಚಿಜಿಕಾನ್ ದಾಕೆ ಹಾಂ ಬೆಂಕಿ ಮಸ್ತ. ನೋಡಿ, ಎಸ್, ಒಂದೇ ಅರ್ಥ, ಗ್ರಾಮರ್ ಬೇರೆ. ನಾನು ಹೇಳ್ತೀನಿ ನೋಡಿ, ವತಾಶಿ ವ ಕಿನೋ ನಿಹೋಂಗೋ ಇಚಿಜಿಕಾನ್ ದಕೆ ಬೆಂಕ್ಯೋ ಶಿಮಷ್ಟ. ನಾನು ನಿನ್ನೆ ಜಪನೀಸನ್ನು 1 ಗಂಟೆ ಮಾತ್ರ ಅಭ್ಯಾಸ ಮಾಡಿದೆ ಅಂತಲೂ ಹೇಳ್ಬೋದು. ಇಲ್ಲ ವತಾಶಿ ವ ಕಿನೋ ನಿಹೋಂಗೋ ಇಚಿಜಿಕಾನ್ ಶಿಕ ಬೆಂಕ್ಯೋ ಶಿಮಸೆಂದೆಷ್ಟ. ನಾನು ನಿನ್ನೆ 1 ಗಂಟೆ ಅಲ್ಲ, ಜಪನೀಸನ್ನು 1 ಗಂಟೆ ಬಿಟ್ಟರೆ ಅಭ್ಯಾಸ ಮಾಡಲಿಲ್ಲ. ಓಕೆನಾ? ಓಕೆ ಸರ್. ಹೈ, ಇನ್ನೊಂದಿತ್ತು ಲಾಸ್ಟು. ಓಕೆ, ಸುಮನ್ ಸರ್ ಹೇಳಿ. ಸುಮನ್ ಸರ್. ಸಕ್ಕ ವ ಶಿಮಸ್ ಗ ಯಾಕ್ಯು ವ ಶಿಮಸೆನ್. ನೋಡಿ, ಕಂಪೇರ್ ಮಾಡ್ತಿದ್ವಿ, ಅದಕ್ಕೆ ವಾ ಬಂತು. ಅರ್ಥ? ಫುಟ್ಬಾಲ್ ಸಕ್ಕ ಆಡ್ತೀನಿ, ಬಟ್ ಹಾಂ, ಬೇಸ್ಬಾಲ್ ಅನ್ನು ಆಡಲ್ಲ ಅಷ್ಟೇ. ನೆಕ್ಸ್ಟ್, ಇರಗನ ವ ಕಕೆಮಸ್ ಗ ಕಾಂಜಿ ವ ಕಕೆಮಸೆನ್. ಹಾಂ, ಇರಗನ ಬರೀತೀನಿ, ಬಟ್ ಕಾಂಜಿ ಬರೆಯಲ್ಲ. ಅದಲ್ಲ, ಬರೀತೀನಿ ಅಲ್ಲ, ಇಲ್ಲಿ ಏನು ಹೇಳ್ತಾ ಇದ್ದೀರಾ ನೋಡಿ, ಕಕಿಮಸ್ ಕಕ್ಕೆ ಮಸ್ ಅಂದರೆ ಬರೆಯಬಲ್ಲೆ. ಬರಿತೀನಿ ಅಂತ ಹೇಳ್ತಿಲ್ಲ, ನಮ್ಮ ಬರೆಯಕ್ಕೆ ಬರುತ್ತೆ ಅಂತ ಹೇಳ್ಕೊತಿದ್ದೀರಾ. ಈಗ ನೀವು ಬರೆಯಲ್ಲ ನೋಡಿ, ಅರ್ಥ? ಓಕೆ. ಹಾಂ, ಹಿರಾಗನವ ಕಕೆ ಮಸುಗ ಕಾಂಜಿವ ಕಕೆ ಮಸೆನ್. ಹಿರಾಗನ ಬರೆಯಬಲ್ಲೆ, ಆದರೆ ಕಾಂಜಿ ಬರೆಯಕ್ಕೆ ಬರೆಯಲ್ಲಾರೆ. ಬರೆಯಲ್ಲ. ಹಾಂ, ಯಮ ವ ಮಿಯೆಮಸ್ ಗ ಉಮಿ ವ ಮಿಯೆಮಸೆನ್. ಹಾಂ, ಯಮ ಬೆಟ್ಟವನ್ನು ನೋಡಬಲ್ಲೆ, ಆದರೆ ಸಮುದ್ರವನ್ನು ನೋಡಲಾರೆ. ತಪ್ಪು. ನೋಡ್ತೀನಿ ಅಲ್ಲ, ಇದು ಕಾಣುತ್ತೆ. ಮಿಯಮಸ್ ಅಂದರೆ ಕಾಣುತ್ತೆ, ಮಿಮಸ್ ಅಂದರೆ ನೋಡ್ತೀನಿ ಅಂತ. ಸೊ ಮಿಮಸ್ ಅಂದರೆ ನೋಡ್ತೀನಿ. ಉದಾಹರಣೆಗೆ ಉಮಿಯೋ ಮಿಮಸ್ ಅರ್ಥ ಏನು? ಸಮುದ್ರವನ್ನು ನೋಡ್ತೀನಿ. ಉಮಿಯೋ ಮಿಮಸ್ ಅದೇ, ಇವೆರಡು ಬೇರೆ ಬೇರೆ ನೋಡಿ. ಇನ್ನೊಂದು ಉಮಿಗ ಮಿಯಮಸ್, ಇದು ಕಾಣುತ್ತೆ, ನೀವು ನೋಡ್ತಿಲ್ಲ. ಅಲ್ಲಿ ಕಾಣುತ್ತೆ, ನೋಡೋದು ಬೇರೆ ಕಾಣೋದು ಬೇರೆ ಅಲ್ವಾ? ನೀವು ನೋಡದೇ ಇದ್ರೂ ಅದು ಕಾಣ್ತಾ ಇದೆ, ಅದು. ಹಾಂ, ಎರಡು ಬೇರೆ ಬೇರೆ. ಉಮಿಯೋ ಮಿಮಸ್, ಇದನ್ನು ನೋಡ್ತೀನಿ. ಉಮಿಗ ಮಿಯಮಸ್, ಅದು ಕಾಣ್ತಾ ಇದೆ, ಇದು ಕಾಣ್ತಾ ಇಲ್ಲ. ಉಮಿ ಕಾಣ್ತಾ ಇಲ್ಲ. ಯಮ ಕಾಣ್ತಿದ್ದೀನಿ. ಅಂದರೆ ನೀವು ಯಾವುದೋ ಅಪಾರ್ಟ್ಮೆಂಟಲ್ಲಿ ಇದ್ದೀರಾ, ನಿಮ್ಮ ಫ್ರೆಂಡಿಗೆ ಹೇಳ್ತಾ ಇದ್ದೀರಾ ಏನಂತ? ಬೆಟ್ಟ ಕಾಣ್ತಾ ಇದೆ, ಹಾಂ, ಆದರೆ ಸಮುದ್ರ ಕಾಣ್ತಿಲ್ಲ ಅಷ್ಟೇ ನೋಡಿ. ಭಾಳ ಹುಷಾರಾಗಿರ್ಬೇಕು. ಎಸ್, ಓಕೆ.